ಆರ್ಟ್ ಆಫ್ ಲಿವಿಂಗ್ನಲ್ಲಿ ವಿನೂತನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. 45 ವರ್ಷಗಳ ಸೇವೆಗಳನ್ನು ನೀಡಿರುವ ಆರ್ಟ್ ಆಫ್ ಲಿವಿಂಗ್ನ ಶ್ರೀ ರವಿಶಂಕರ್ ಗುರೂಜಿ ಯುವ ಜನತೆಗೆ ಉತ್ಸಾಹ ತುಂಬುವ ಹಿತವಚನ ನೀಡಿದ್ರು. ಕಾಫಿ ವಿತ್ ಸಿಕೆಎಂ ಎಂಬ ಶೀರ್ಷಿಕೆಯಲ್ಲಿ ಚೇತನ್ ಕುಮಾರ್ ಮೆಹ್ತಾ ಜೊತೆ ಗುರೂಜಿ ಸಂಭಾಷಣೆ ನಡೆಸಿದ್ರು. ಚೇತನ್ ಕುಮಾರ್ ಮೆಹ್ತಾ ಯುವ ಜನತೆಗೆ ಸ್ಫೂರ್ತಿಯಾಗುವ ಪ್ರಶ್ನೆಗಳನ್ನ ಕೇಳಿದ್ರೆ ರವಿಶಂಕರ್ ಗುರೂಜಿ ಉತ್ತರಗಳನ್ನ ಕೂಡ ಅಷ್ಟೇ ಸೊಗಸಾಗಿತ್ತು. ಈ ಕಾರ್ಯಕ್ರಮ ವೀಕ್ಷಣೆಗೆ ಸಾವಿರಾರು ಜನ ಭಕ್ತರು ಸೇರಿದ್ದು ಗುರೂಜಿಗಳ ಉತ್ತರಗಳಿಂದ ಇನ್ನಷ್ಟು ಸಂತಸಗೊಂಡ್ರು. ಯುವ ಜನತೆಗೆ ಸ್ಫೂರ್ತಿ ಹಾಗೂ ತಾಳ್ಮೆಯ ಬಗ್ಗೆ ರವಿಶಂಕರ್ ಗುರೂಜಿ ಉತ್ತರಿಸಿದ್ದು ಜನರ ಮನಗೆದ್ದಿತ್ತು. ಸುಮಾರು 20 ನಿಮಿಷಗಳ ಕಾಲ ನಡೆದ ಈ ಸಂಭಾಷಣೆಯನ್ನ ಜನ ಕುತೂಹಲದಿಂದ ಆಲಿಸಿದ್ರು. ಕಾರ್ಯಕ್ರಮ ನಡೆಸಿಕೊಟ್ಟ ಚೇತನ್ ಕುಮಾರ್ ಮೆಹ್ತಾ ರವಿಶಂಕರ್ ಗುರೂಜಿ ಜೊತೆ ಕಳೆದ ಕ್ಷಣ ಅದ್ಭುತವಾಗಿತ್ತು ಎಂದು ಸಂತಸ ವ್ಯಕ್ತಪಡಿಸಿದ್ರು. ಇವತ್ತು ನಮಗೆ ಬಹಳ ವಿಶೇಷ ದಿನ, ನನಗೆ ಒಬ್ಬನಿಗಲ್ಲ, ಈ ನಮ್ಮ ಜ್ಯುವೆಲರಿ ಇಂಡಸ್ಟ್ರಿಗೆ ಮತ್ತು ಎಲ್ಲ ನಮ್ಮ ಹ್ಯೂಮನ್ ಟ್ರೇನ್ಸ್ಗೆ ಎಲ್ಲರಿಗೂ ಒಳ್ಳೆ ಅವಕಾಶ ಸಿಕ್ಕಿದೆ. ಗುರುದೇವ್ ಜೊತೆ ನಾವು 1-to-1 ಕಾನ್ವರ್ಸೇಷನ್ ಮಾಡಬೇಕಂದ್ರೆ ಬಹಳ ದೊಡ್ಡ ವಿಷಯ. ಇವತ್ತು ಜನ್ರೇಷನಲ್ಲಿ ನಮ್ಮೆಲ್ಲ ಲೈಫು ಮೆಟೀರಿಯಲಿಸ್ಟಿಕ್ ಆಗಿಬಿಟ್ಟಿದೆ. ನಮ್ಮ ಹತ್ರ ಏನಿದೆ ಏನಿಲ್ಲ ಆ ಜಗತ್ತಲ್ಲಿ ನಾವು ಯಾವ ಥರ ಇವತ್ತು ಈ ಜನ್ರೇಷನ್ಸು ಗ್ಯಾಪ್ಗೆ ಯಾವ ಥರ ನಾವು ಮೆಸೇಜ್ ಕೊಡ್ಬೋದು. ನಮ್ಮ ಕ್ವಶನ್ ಆನ್ಸರ್ಸ್ ಇವತ್ತು ಇದ್ದಿದ್ದು ಗುರುದೇವ್ಗೆ ಈ ಪ್ರಪಂಚದಲ್ಲಿ ನಡೀತಿರೋದು ಒಂದು ಫ್ಯಾಷನ್ ಲೈಫ್ ಇರ್ಬೋದು, ಇಲ್ಲ ಬೇರೆ ಬೇರೆ ಥರ ನಾವು ವೆಸ್ಟರ್ನ್ ಕಲ್ಚರ್ಗೆ ನಾವೆಲ್ಲ ಮೂವ್ ಆಗ್ತಾಯಿದ್ದೀವಿ. ನಮ್ಮ ಓನ್ ಹೆರಿಟೇಜ್, ನಮ್ಮ ದೇಶದ ಕಲ್ಚರ್ ಬೇರೆ ಥರ ಇದೆ, ಅದೆಲ್ಲ ಮಿಕ್ಸಪ್ ಆಗಿದೆ. ಅದಕ್ಕೆ ಗುರುದೇವ್ಗೆ ಇವತ್ತು ನಮ್ಮ ಇದು ಒಂದು ಪ್ರೋಗ್ರಾಮ್ ಕಾನ್ವರ್ಸೇಷನ್ ವಿತ್ ಡಾಕ್ಟರ್ ಸಿಕೆಎಂ ಒಂದು ಏನು ಮಾಡಿದ್ದೀವಿ, ಇದೆಲ್ಲ ಜನ್ರೇಷನ್ಸ್ಗೆ ಫ್ಯೂಚರ್ಗೆ ಭಾಳ ಒಳ್ಳೆಯದಾಗುತ್ತೆ. ಈ ಕ್ವಶನ್ಗಳು ಇವತ್ತು ನಾವು ಕೇಳಿದ್ದಕ್ಕೆ ಎಲ್ಲರೂ ಸೇರಿ ಒಂದು ಕ್ವಶನ್ ಮಾಡಿಬಿಟ್ಟು ಇವತ್ತು ನಾವು ಕೇಳಿದ್ದೀವಿ. ಭಾಳ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.